ಕಲ್ಮಠ ರಸ್ತೆಯಲ್ಲಿ ಕಟ್ಟಡದ ಮಣ್ಣು ಕುಸಿಯಲ್ಪಟ್ಟಿದ್ದು ಘಟನಾ ಸ್ಥಳದಲ್ಲಿ ಭಾರೀ ಸಂಖ್ಯೆಯಲ್ಲಿ ಜನ ಜಮಾವಣೆ ಆಗ್ತಾ ಇದ್ದಾರೆ. ಏನಾಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಆತಂಕದಲ್ಲಿ ಸ್ಥಳೀಯರು ಅದನ್ನ ಗಮನಿಸ್ತಾ ಇದ್ದಾರೆ. ಸದ್ಯ ಆತಂಕದ ವಾತಾವರಣ ಅಲ್ಲಿ ನಿರ್ಮಾಣವಾಗಿದೆ. ಒಂದು ಕಡೆಯಲ್ಲಿ ಮಳೆ, ಮಗದೊಂದು ಅಡಿಯಲ್ಲಿ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ. ಅಲ್ಲೊಂದು ಕಾಂಕ್ರೀಟ್ ಗೋಡೆ, ಅದನ್ನ ಈಗ ಡ್ರಿಲ್ ಮಾಡಿ ಅದನ್ನ ಕಟ್ ಮಾಡಿ ನಂತರದಲ್ಲಿ ಕಾರ್ಯಾಚರಣೆ ಮುಂದುವರಿಸಬೇಕು. ಆಕ್ಸಿಜನ್ ಪೂರೈಕೆ ಆಗೋ ರೀತಿಯಾಗಿ ನೋಡ್ಕೊಳ್ಬೇಕು. ಈ ಚಾಲೆಂಜ್ ಅನ್ನ ಈಗ ಆರಂಭ ಮಾಡಿದ್ದಾರೆ. NDRF ಟೀಮ್ ಯಾವ ರೀತಿಯಾಗಿ ಇದನ್ನ ಫೇಸ್ ಮಾಡ್ತಿದ್ದಾರೆ ಅಂತ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್ ಪೊಳಲಿ. ಸುಖಪಾಲ್, ಏನೇ ಘಟನೆಗಳಾದ್ರೂ ಕೂಡ ಸಹಜವಾಗಿ ಅಲ್ಲಿ ಜನ ಜಮಾವಣೆಗೊಳ್ತಾರೆ, ಅಲ್ಲೊಂದು ಆತಂಕದ ಚಿತ್ರಣ ಇದ್ದೇ ಇರುತ್ತೆ. ರೈಟ್ ನೋ ಅಲ್ಲಿ ಹೇಗಿದೆ ಪರಿಸ್ಥಿತಿ? ಹೌದು, ಈಗ ಮತ್ತಷ್ಟು ಕಾರ್ಯಾಚರಣೆ ಮುಂದುವರೆದಿದೆ. NDRF ತಂಡದವರು ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಈಗ ಕೆಳಭಾಗದಲ್ಲಿರುವಂತಹ ಒಬ್ಬರ ಏನು ಕಾರ್ಮಿಕರಿದ್ದಾರೆ ಅವರನ್ನು ಪತ್ತೆ ಹಚ್ಚುವ ಕೆಲಸ ಆಗಿದೆ. ಅಂದರೆ ಕೆಳಭಾಗದಲ್ಲಿದ್ದರು, ಹಾಗಾಗಿ ಅಲ್ಲಿ ಕೆಳಗಿನಿಂದ ಅವ್ರನ್ನ ಈ ಕಾಂಕ್ರೀಟ್ನ ಗೋಡೆ ಏನಿತ್ತು ಅದನ್ನು ಹೋಲ್ ಮಾಡಿ ಅವ್ರನ್ನ ಸಂಪರ್ಕಿಸುವಂಥ ಕೆಲಸ ಯಶಸ್ವಿಯಾಗಿದೆ. NDRF ತಂಡದವರು ಆ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಈಗ ಆ ಕೆಳಗಿನ ಭಾಗಕ್ಕೆ ವೈದ್ಯರು ಹೋಗಿದ್ದಾರೆ, ಜೊತೆಗೆ ಫಸ್ಟ್ ಏಡ್ ಕಿಟ್ಟನ್ನು ತಗೊಂಡು ಹೋಗಿದ್ದಾರೆ, ಆಕ್ಸಿಜನನ್ನು ತಗೊಂಡು ಹೋಗಿದ್ದಾರೆ. ಅಲ್ಲಿ ಏನೋ ಒಂದು ಕೆಳಗಿನ ಭಾಗದಲ್ಲಿ ಒಂದು ಹೋಲ್ ಮಾಡಿದ್ದಾರೆ, ಆ ಹೋಲ್ನ ಮುಖಾಂತರನೇ ಹೊರಗೆ ತರುವಂಥ ಕೆಲಸ ಆಗುತ್ತೆ. ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಅವರು ಏನು ಪ್ರಜ್ಞಾಹೀನ ಸ್ಥಿತಿಯಲ್ಲಿರೋದ್ರಿಂದ ವೈದ್ಯರನ್ನು ಕರೆಸಿಕೊಳ್ಳಲಾಗಿದೆ. ವೈದ್ಯರು ಅವರಿಗೆ ಫಸ್ಟ್ ಏಡನ್ನು ಮಾಡಬೇಕಾಗುತ್ತೆ. ಅವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿರೋದ್ರಿಂದ ಅವರಿಗೆ ಫಸ್ಟ್ ಏಡ್ ಮಾಡಬೇಕಾಗುತ್ತೆ. ಹಾಗಾಗಿ ಈಗ ತಕ್ಷಣಕ್ಕೆ ವೈದ್ಯರನ್ನು ಕರೆಸಿಕೊಳ್ಳಲಾಗಿದೆ. ಆ ಬಳಿಕ ಆ ಹೋಲನ್ನು ಅಲ್ಲಿಂದಲೇ ದೊಡ್ಡದು ಮಾಡಿ ಅಲ್ಲಿಂದಲೇ ಅವರನ್ನು ರೆಸ್ಕ್ಯೂ ಮಾಡುವಂಥ ಕೆಲಸ ಆಗುತ್ತೆ. ಮೊದಲಿಗೆ ಈಗ ಅವರು ಯಾವ ಸ್ಥಿತಿಯಲ್ಲಿದ್ದಾರೆ ಅವ್ರನ್ನ ಚೇತರಿಸಿಕೊಳ್ಳುವಂತೆ ಮಾಡಬೇಕಾಗುತ್ತೆ. ಅದಕ್ಕಾಗಿ ಈಗ ಸದ್ಯದ ಮಟ್ಟಿಗೆ ಜಿಲ್ಲಾ ಆರೋಗ್ಯಾಧಿಕಾರಿಯೇ ಸ್ವತಃ ಬಂದಿದ್ದಾರೆ. ಅವರು ಏನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಒಂದು ಕಡೆಯಿಂದ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನು ಮುಂದುವರಿಸಿದರೆ ಹೋಲನ್ನು ಮತ್ತಷ್ಟು ದೊಡ್ಡದು ಮಾಡುವಂಥ ಕೆಲಸ ಮಾಡ್ತಾರೆ. ಅಂದರೆ ಈಗ ಮೇಲ್ಭಾಗದಲ್ಲಿ ಮಣ್ಣು ಕುಸಿತ ಇರುವಂಥದ್ದು, ಜೊತೆಗೆ ಮೇಲ್ಭಾಗದಿಂದ ಮಳೆಯ ನೀರು ಸೇರಿಕೊಂಡಿರೋದ್ರಿಂದ ಕೆಸರಾಗಿದೆ. ಹಾಗಾಗಿ ಆ ಕೆಸರಿನ ಮಧ್ಯದಲ್ಲಿ ಕಾರ್ಯಾಚರಣೆ ಮಾಡಲಿಕ್ಕೆ ಸಾಧ್ಯ ಆಗದಿರುವಂಥ ಹಿನ್ನೆಲೆಯಲ್ಲಿ ಈಗ ಕೆಳಭಾಗದಿಂದಲೇ ರಂಧ್ರ ಮಾಡಿ ಅಲ್ಲಿಂದಲೇ ಅವರನ್ನು ಕೆಳಗೆ ತರುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಸದ್ಯ ಈಗ ಬೇಕಾಗಿರುವಂಥದ್ದು ಅವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿರೋದ್ರಿಂದ ಅವರನ್ನು ರಕ್ಷಣೆ ಮಾಡುವಂಥ ಕೆಲಸ ಆಗಬೇಕು, ಅವರಿಗೆ ಫಸ್ಟ್ ಏಡ್ ಮಾಡಬೇಕು. ಅದಕ್ಕಾಗಿ ವೈದ್ಯರನ್ನು ಕರೆಸಿಕೊಂಡಿರುವಂಥದ್ದು. ಥ್ಯಾಂಕ್ ಯು ಸುಖಪಾಲ್ ನಿಮ್ಮೆಲ್ಲ ಮಾಹಿತಿಗೆ.